ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 6 ವಿಶ್ವರೂಪ ಸೃಷ್ಟಿ. ಇದರಿಂದ ನಾವು 38ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಬ್ರಹ್ಮ 1 ದಿವ್ಯ ವರ್ಷಗಳ ಕಾಲ ಅವನು ತಪಸ್ಸನ್ನ ಮಾಡಿದ್ಮೇಲೆ ಅವನಿಗೆ ಗೊತ್ತಾಗಿದ್ದು ಭಗವಂತ ಅಚಿಂತ್ಯ ಅಂತಂದ್ರೆ ನಮ್ಮ ಚಿಂತನೆಗೂ ಎಟಕದೇ ಇರೋನು ಅಂತ ಅಂದ್ಬಿಟ್ಟು ಅವನಿಗೆ ಗೊತ್ತಾಗತ್ತೆ. ಹಾಗಿದ್ಮೇಲೆ ಊಹಾತ್ಮಕ ಚಿಂತಕರು ಅವನ ಬಗ್ಗೆ ನಾವು ಯೋಚನೆ ಮಾಡ್ಬಿಡ್ತೀವಿ ಅಂತಂದ್ರೆ ಅದು ತಪ್ಪು, ಅದು ಸರಿ ಹೋಗೋದಿಲ್ಲ. ಅಂದ್ರೆ ನಾವು ಅಷ್ಟೆಲ್ಲ ಕಷ್ಟಪಟ್ಟರು ಕೂಡ ನಾವೇನ್ ಅನ್ಕೊಂಡಿರ್ತೀವೋ ಅದು ಸಿಗೋದಿಲ್ಲ. ಸೊ ಅದಕ್ಕೆ ಭಗವಂತನಿಗೆ ಶರಣಾಗತರಾಗಿ ಋಷಿಗಳು ಬರೆದಿರುವಂತಹ ಧರ್ಮಗ್ರಂಥಗಳು ಏನ್ ಬರೆದಿಟ್ಟಿದಾರೋ ಅದನ್ನ ಬರೀ ಕೇಳೋದ್ರ ಮೂಲಕ, ಅದನ್ನ ಉಚ್ಚಾರಣೆ ಮಾಡೋದ್ರ ಮೂಲಕ ನಮಗೆ ಆ ಒಂದು ಸ್ಥಿತಿ ನಮಗೆ ಪ್ರಾಪ್ತವಾಗುತ್ತೆ. ಅಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೂ ಕೂಡ ಸಾರ್ಥಕತೆಯನ್ನ ಪಡ್ಕೊಳ್ಳುತ್ತೆ ಅನ್ನೋದ್ರ ವಿಷಯದ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ. ಈಗ ಮುಂದುವರೆದು ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಬ್ರಹ್ಮ ಸಂಹಿತೆಯಲ್ಲಿ ಹೀಗೆ ಹೇಳಿದೆ: ಊಹಾತ್ಮಕ ಚಿಂತಕನು ಮನೋವೇಗದಿಂದ ಅಥವಾ ವಾಯುವೇಗದಿಂದ ಊಹಾಪೋಹದ ಆಕಾಶದ ಮೂಲಕ ಎಷ್ಟೋ 1000 ಕೋಟಿಯ ವರ್ಷಗಳವರೆಗೂ ಹಾರಾಡಬಹುದು. ಆದರೂ ಅವನು ಭಗವನ್ ಮಹಿಮೆಗಳು ಅಚಿಂತ್ಯವೆಂದು ಕಾಣುವನು. ಭಕ್ತರು ಹೇಗಿದ್ದರೂ ಪರಮಜ್ಞಾನದ ಅನ್ವೇಷಣೆಯಲ್ಲಿ ವ್ಯರ್ಥವಾಗಿ ಸಮಯವನ್ನು ವ್ಯಯ ಮಾಡುವುದಿಲ್ಲ. ಆದರೆ ಅವರು ಪ್ರಾಮಾಣಿಕರಾದ ಭಕ್ತರಿಂದ ಭಗವಂತನ ಮಹಿಮೆಗಳನ್ನು ವಿನೀತರಾಗಿ ಕೇಳುವರು. ಹೀಗೆ ಅವರು ಶ್ರವಣ ಮತ್ತು ಕೀರ್ತನೆಯ ಪ್ರಕ್ರಿಯೆಯ ಅಲೌಕಿಕ ಆನಂದವನ್ನು ಅನುಭವಿಸುವರು. ಭಗವಂತನು ಭಕ್ತರ ಅಥವಾ ಮಹಾತ್ಮರ ಭಕ್ತಿಪೂರ್ಣವಾದ ಚಟುವಟಿಕೆಗಳನ್ನು ಮಾನ್ಯ ಮಾಡುವನು. ನೋಡಿ, ಇಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ಏನ್ ಹೇಳಿದಾರೋ ಆ ವಿಷಯವನ್ನ ಇಲ್ಲಿ ಗುರುಗಳು ತಿಳಿಸ್ತಾ ಇದ್ದಾರೆ. ಈಗ ಊಹಾತ್ಮಕ ಚಿಂತಕ ಇರ್ತಾನಲ್ಲ, ಅವನು ಊಹೆಗಳಲ್ಲಿ ಅವನು ಮನೋವೇಗ ಅಂತಂದ್ರೇನು, ಮನಸ್ಸು ಎಷ್ಟು ವೇಗವಾಗಿ ಬೇಕಾದ್ರೂ ಹಾರಾಡುತ್ತಲ್ಲ ಅಷ್ಟು ವೇಗವಾಗಿ, ಅಥವಾ ವಾಯು ಎಷ್ಟು ಫಾಸ್ಟ್ ಆಗಿ ಸಂಚಾರ ಮಾಡುತ್ತೋ ಅಷ್ಟರ ಮಟ್ಟಿಗೆ ಅವನು ಬೇಕಾದ್ರೆ ಊಹಾಪೋಹದ ಆಕಾಶದ ಮೂಲಕ, ಅಂದ್ರೆ ಏನು, ಅವನ ಊಹೆಗಳೇ ಆಕಾಶಕ್ಕೆ ಹೋಲಿಸ್ಕೊಂಡ್ರೆ ಆ ಆಕಾಶದಲ್ಲಿ ಅವನು ಹಾರಾಡ್ತಾ ಇರ್ಬೋದು. ಎಷ್ಟೇ ವರ್ಷಗಳ ಕಾಲ, 1000 ಕೋಟಿ ಅಂತ ಹೇಳಿದ್ದಾರೆ ಇಲ್ಲಿ. ಅಷ್ಟು ವರ್ಷ ನಮ್ಗೆ ಆಯಸ್ಸಿದ್ರೆ ಪರವಾಗಿಲ್ಲ, ಅಕಸ್ಮಾತ್ ಅವನಿಗಿದ್ರೂ ಕೂಡ, ಅಂದ್ರೆ ಒಂದೇ ಜನ್ಮ ಅಲ್ಲ, ಎಷ್ಟು ಜನ್ಮ ಕಳೆದ್ರು ನಾವು ಅದೇ ಮಾಡ್ಕೊಂಡಿದ್ರು ಕೂಡ ಎಷ್ಟೋ 1000 ಕೋಟಿ ವರ್ಷಗಳ ತನಕ ಅವನು ಹಾರಾಡಿದ್ರು ಅವನಿಗೇನು ಗೊತ್ತಾಗುತ್ತೆ ಕೊನೆಯಲ್ಲಿ ಅಂತಂದ್ರೆ ಭಗವಂತನ ಮಹಿಮೆಗಳು ಅಚಿಂತ್ಯ ಅನ್ನೋದು ಗೊತ್ತಾಗುತ್ತೆ. ಈಗ ಬ್ರಹ್ಮ ಅದನ್ನ ನಮ್ಮ ಮುಂದೆನೆ ಹೇಳ್ತಾ ಇದ್ದಾನೆ. ಋಷಿಗಳು ಈ ಧರ್ಮಗ್ರಂಥಗಳ ಮೂಲಕ ನಮಗೆ ಹೇಳ್ತಾ ಇದ್ದಾರೆ. ಬ್ರಹ್ಮನಿಗೆ ಅಷ್ಟು ವರ್ಷ ಮಾಡಿದ ಮೇಲೆ ಸಿಕ್ಕಿದ ರಿಸಲ್ಟ್ ಏನು ಗೊತ್ತಾಯ್ತು ಅಂತಂದ್ರೆ ಭಗವಂತನ ಮಹಿಮೆಗಳು ಅಚಿಂತ್ಯ ಅಂತನ್ಬಿಟ್ಟು. ಅದಕ್ಕೋಸ್ಕರ ನಾನು 1000 ಕೋಟಿ ವರ್ಷಗಳನ್ನ ಯಾಕೆ ನಾನು ನಷ್ಟ ಮಾಡಬೇಕು? ಅದನ್ನು ಒಪ್ಕೊಂಡ್ರೆ ಆಯ್ತು. ಆದ್ರೆ ನಮಗೆ ಅದರಲ್ಲಿ ಶ್ರದ್ಧೆ ಇರ್ಬೇಕಲ್ವಾ, ಅದರಲ್ಲಿ ವಿಶ್ವಾಸ ಇರ್ಬೇಕಲ್ಲ, ಆಗ್ಲೇ ನಾವು ಒಪ್ಕೊಳ್ಳೋದು. ನಮಗೇನು ಅಂತಂದ್ರೆ ನಮ್ಮ ಋಷಿಗಳು ಮತ್ತೆ ದೇವತೆಗಳು ಅವ್ರ ಮೇಲೆ ನಂಬಿಕೆ ಇಲ್ಲ, ನಮ್ಮ ಮೇಲೆ ನಮಗೆ ನಂಬಿಕೆ ಅಲ್ವಾ. ಆದ್ರೆ ಭಕ್ತ ಏನು ಮಾಡ್ತಾನೆ? ಅವನು ಈ ಜ್ಞಾನದ ಅನ್ವೇಷಣೆಯನ್ನ ಮಾಡ್ಕೊಂಡು ಅವ್ನು ಸಮಯ ವ್ಯರ್ಥ ಮಾಡಲ್ಲ. ಅವನೇನ್ ಮಾಡ್ತಾನೆ? ಪ್ರಾಮಾಣಿಕರಾದಂತಹ ಭಕ್ತರು ಇರ್ತಾರಲ್ಲ, ಅವರು ಏನ್ ಹೇಳಿದಾರೋ ಅದನ್ನ ಒಪ್ಕೊಳ್ತಾನೆ. ಅವನು ಆ ಭಗವಂತನ ಮಹಿಮೆಗಳೇನಿದೆಯೋ ಅದನ್ನ ಕೇಳಿಸ್ಕೊಳ್ತಾನೆ. ಅದರಿಂದ ಏನಾಯ್ತು? ಶ್ರವಣ ಮತ್ತೆ ಕೀರ್ತನೆ ಮಾಡೋದ್ರಿಂದ ಅವ್ರಿಗೆ ಏನಾಯ್ತು? ಅಲೌಕಿಕವಾದ ಒಂದು ಆನಂದವನ್ನ ಅನುಭವಿಸ್ತಾರೆ. ಅವ್ರು ಏನೂ ಕಷ್ಟಪಡೋದಿಲ್ಲ. ಸುಮ್ಮನೆ ಅವ್ರನ್ನ ಒಪ್ಕೊಂಡು ನೆಮ್ಮದಿಯಾಗಿ ಭಗವಂತನ ಕತೆಗಳನ್ನ ಕೇಳೋದು, ಲೀಲೆಗಳನ್ನ ಕೇಳೋದು, ಭಕ್ತರ ಜೀವನ ಚರಿತ್ರೆಗಳನ್ನ ಕೇಳೋದು, ಇದರಲ್ಲಿ ಒಂದು ಆನಂದ ಸಿಗ್ತಾ ಇರುತ್ತೆ. ಆ ಆನಂದವನ್ನ ಅಲೌಕಿಕ ಆನಂದ ಅಂತ ಹೇಳ್ತಾರೆ. ಯಾವಾಗೂ ನಾವು ಲೌಕಿಕದ ಬಗ್ಗೆ ಮಾತಾಡಿ ಅದರಿಂದನೂ ಕೂಡ ಏನೋ ಒಂದು ಅನುಭವಿಸ್ತಾ ಇರ್ತೀವಿ, ಅದನ್ನ ಸುಖ ಅಂತೀವಿ. ಅದು ನಿಜವಾಗ್ಲೂ ಸುಖ ಅಲ್ಲ, ಅದು ಭ್ರಮೆಗೆ ಒಳಗಾದಂಥ ಸುಖ ಅಷ್ಟೇನೆ. ಅದರಲ್ಲೂ ಕೂಡ ಏನೋ ಪಡೀತಾ ಇರ್ತೀವಲ್ವಾ, ಅದನ್ನ ಲೌಕಿಕ ಸುಖ ಅಂತ ಹೇಳ್ತೀವಿ. ಆದರೆ ಭಗವಂತನ ಭಕ್ತರ ವಿಚಾರಗಳನ್ನ ಕೇಳ್ತಾ ಇರಬೇಕಾದ್ರೆ ನಮ್ಗೆ ಆನಂದ ಸಿಗುತ್ತಲ್ಲ, ಅದನ್ನ ಅಲೌಕಿಕ ಅಂತ ಹೇಳ್ತೀವಿ. ಸೊ ಈ ರೀತಿ ಶ್ರವಣ ಕೀರ್ತನೆಯ ಮೂಲಕನೇ ಭಕ್ತರು ಅಲೌಕಿಕವಾದಂಥ ಆನಂದವನ್ನ ಅನುಭವಿಸ್ತಾರೆ. ಭಗವಂತ ಭಕ್ತರ ಅಥವಾ ಮಹಾತ್ಮರ ಈ ರೀತಿಯ ಭಕ್ತಿಪೂರ್ಣವಾದ ಚಟುವಟಿಕೆಗಳು ಏನಿದೆಯೋ, ಹೇಳೋದು ಕೇಳೋದು, ಇದನ್ನ ಮಾನ್ಯ ಮಾಡ್ತಾನೆ. ಇದನ್ನ ಅವನು ಒಪ್ಕೊಳ್ತಾನೆ. ನೀವು ಮಾಡ್ತಾ ಇದ್ದೀರಾ, ಕರೆಕ್ಟ್ ಆಗಿದೆ ಇದು ಅಂತ ಅಂದ್ಬಿಟ್ಟು. ಆಯ್ತಾ? ಇದನ್ನ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ.
ಸೊ ಇಲ್ಲಿ ಭಗವದ್ಗೀತೆಯ ಒಂದು ಎಕ್ಸಾಂಪಲ್‌ನ ಕೂಡ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಭಗವಂತ ಸ್ವಯಂ ಹೇಳಿರ್ತಾನೆ. ಭಗವಂತ ಕೃಷ್ಣ ಇದಾನಲ್ಲ, ಅವನು 9ನೇ ಅಧ್ಯಾಯ 13, 14ನೇ ಶ್ಲೋಕದಲ್ಲಿ ಇದರ ಬಗ್ಗೆ ಹೇಳಿದಾನೆ. ಏನ್ ಹೇಳಿದಾನೆ ಅಂತ ಒಂದ್ಸರಿ ನಾವು ಕೂಡ ತಿಳ್ಕೊಳ್ಳೋಣ. ಶ್ಲೋಕ ಯಾವುದು ಅಂತಂದ್ರೆ, ಮಹಾತ್ಮಾನಸ್ತು ಮಾಂ ಪಾರ್ಥ ಅಂತನ್ಬಿಟ್ಟು ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಹೇ ಪಾರ್ಥ, ಭ್ರಾಂತಿಗೆ ಸಿಲುಕದ ಮಹಾತ್ಮರು, ಈ ಭ್ರಾಂತಿ ಏನಿದೆಯೋ ಅದಕ್ಕೆ ಸಿಕ್ಕಾಕೊಳ್ಳದೆ ಇರುವಂತಹ ಮಹಾತ್ಮರು ಇದಾರಲ್ಲ, ಅವರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿರ್ತಾರೆ. ಅಂದ್ರೆ ಆ ದೇವತೆಗಳು ಅಥವಾ ಆ ಭಗವಂತನೇ ಅವರನ್ನ ರಕ್ಷಣೆ ಮಾಡ್ತಿರ್ತಾನೆ. ಅವರಿಗೆ ನಾನು ಮೂಲನು ಅವ್ಯಯನು, ಅಂದ್ರೆ ನಾನೇ ಎಲ್ಲದಕ್ಕೂ ಮೂಲ ಭಗವಂತ ಅಂತ ಗೊತ್ತಿರುತ್ತೆ ಅವನಿಗೆ. ಅಂದ್ರೆ ಇದೆಲ್ಲದಕ್ಕೂ ಕಾರಣಕರ್ತ ನಾನೇ ಅನ್ನೋದು ಗೊತ್ತಿರುತ್ತೆ. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಸದಾ ಭಕ್ತಿ ಸೇವೆಯಲ್ಲಿ ಮುಳುಗಿರ್ತಾರೆ. ಯಾವಾಗ್ಲೂ ಅವರು ನನ್ನ ಸೇವೆಯಲ್ಲೇ ತೊಡಗಿರ್ತಾರೆ ಅಂತ ಹೇಳ್ತಾನೆ. ಮತ್ತೆ ಸದಾ ನನ್ನ ಕೀರ್ತನೆಯನ್ನ ಮಾಡ್ತಾ ದೃಢವಾದ ಸಂಕಲ್ಪದಿಂದ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ, ನನಗೆ ನಮಸ್ಕಾರವನ್ನ ಮಾಡ್ತಾರೆ. ಈ ರೀತಿಯ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನ ಪೂಜಿಸ್ತಾರೆ ಅಂತಂದ್ಬಿಟ್ಟು ಭಕ್ತರು ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ಅಲ್ಲಿ ಹೇಳಿದಾನೆ ಭಗವಂತ. ಭಗವದ್ಗೀತೆಯಲ್ಲಿ ನೋಡಿದ್ರೆ ಭಕ್ತರ ಬಗ್ಗೆನೂ ಹೇಳಿದಾನೆ. ನನ್ನ ಭಕ್ತರು ಏನೆಲ್ಲ ಮಾಡ್ತಿರ್ತಾರೆ ಅಂತನ್ಬಿಟ್ಟು. ಈಗ ನಮಗೆ ಭಗವದ್ಗೀತೆ ಗೊತ್ತಿದ್ರೆ ಇಲ್ಲಿ ಹೇಳಿದ ತಕ್ಷಣ ನಮ್ಗೆ ಅರ್ಥ ಆಗ್ಬಿಡುತ್ತೆ ಆಯ್ತಾ. ಭಗವದ್ಗೀತೆಯನ್ನ ಪ್ರತಿನಿತ್ಯ ಪಾರಾಯಣ ಮಾಡಬೇಕು. ಪಾರಾಯಣ ಮಾಡೋದು ಅಂತಂದ್ರೆ ಬರೀ ಶ್ಲೋಕಗಳನ್ನ ಹೇಳೋದಲ್ಲ, ಅರ್ಥವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇಲ್ಲಾಂದ್ರೆ ನಾವು ಓದಿ ಏನ್ ಪ್ರಯೋಜನ? ನಮಗೆ ಸಂಸ್ಕೃತ ಬರೋದಿಲ್ಲ, ಸಂಸ್ಕೃತದಲ್ಲಿ ಇದೆ ಅದು. ಸಂಸ್ಕೃತ ಬರೋರ್ಗಾದ್ರೆ ಪರವಾಗಿಲ್ಲ, ಶ್ಲೋಕ ಓದಿದ ತಕ್ಷಣ ಅವ್ರಿಗೆ ಅರ್ಥ ಆಯ್ತು ಅಂತಂದ್ರೆ ಓಕೆ, ಏನ್ ತೊಂದರೆ ಇಲ್ಲ. ಆದ್ರೆ ನಮಗೆ ಸಂಸ್ಕೃತ ಬರಲಿಲ್ಲ ಅಂತಂದ್ರೆ ಶ್ಲೋಕವನ್ನ ಓದೋದ್ರ ಜೊತೆಗೆ ಅರ್ಥವನ್ನು ಕೂಡ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅರ್ಥವನ್ನ ತಿಳ್ಕೊಳ್ಳೋದ್ರ ಜೊತೆಗೆ ನಮ್ಮ ಜೀವನದಲ್ಲೂ ಅದನ್ನ ಅಳವಡಿಸ್ಕೊಳ್ಬೇಕು. ಆಯ್ತಾ. ಈಗ ಮುಂದುವರೆದು ಏನು ಹೇಳ್ತಾರೆ ಅಂತಂದ್ರೆ, ಶುದ್ಧ ಭಗವದ್ ಭಕ್ತರು ಪರಾಪ್ರಕೃತಿಯ ಅಂದರೆ ಭಗವಂತನ ಅಂತರಂಗ ಶಕ್ತಿಗಳಾದ ಲಕ್ಷ್ಮೀದೇವಿ, ಸೀತಾದೇವಿ, ಶ್ರೀಮತಿ ರಾಧಾರಾಣಿ ಅಥವಾ ಶ್ರೀಮತಿ ರುಕ್ಮಿಣಿ ದೇವಿಯರ ಆಶ್ರಯ ಪಡೆಯುವರು ಮತ್ತು ಹೀಗೆ ಅವರು ವಾಸ್ತವಿಕವಾದ ಮಹಾತ್ಮರಾಗುವರು. ನೋಡಿದ್ರೆ ಅಶುದ್ಧ ಭಕ್ತರು ಏನು ಮಾಡ್ತಾರೆ, ಪರಾಪ್ರಕೃತಿ ಅಂತಂದ್ರೆ ಏನು, ಭಗವಂತನ ಅಂತರಂಗ ಶಕ್ತಿಗಳು ಯಾರ್ಯಾರು, ಲಕ್ಷ್ಮೀ, ಸೀತಾ, ರಾಧಾರಾಣಿ ಮತ್ತೆ ರುಕ್ಮಿಣಿ ಇವರ ಆಶ್ರಯವನ್ನ ಪಡಿತಾರೆ. ಈಗ ನಾರ್ತ್ ಕಡೆ ಹೋದ್ರೆ ಕೃಷ್ಣನಿಗಿಂತ ರಾಧೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಈ ಕಡೆ ನಾರಾಯಣನಿಗಿಂತ ಲಕ್ಷ್ಮಿಗೆ, ರಾಮನಿಗಿಂತ ಸೀತೆಗೆ ಇಂಪಾರ್ಟೆನ್ಸ್ ಯಾಕೆ ಕೊಡ್ತಾರೆ ಅಂತಂದ್ರೆ ಅವರ ಆಶ್ರಯದಲ್ಲಿದ್ದಾಗ ನಾವು ಬೇಗ ಮಹಾತ್ಮರಾಗ್ತೀವಿ. ಯಾಕಂದ್ರೆ ಭಗವಂತನ ಸೇವಕರು, ಭಗವಂತನ ಹೃದಯದಲ್ಲಿ ವಾಸ ಮಾಡುವಂಥವ್ರು, ಅವರು ಭಗವಂತನ ಸೇವೆಯಲ್ಲಿ ಸದಾ ತೊಡಗಿರುವಂಥವ್ರು. ಅವರ ಒಂದು ಆಶ್ರಯವನ್ನ ನಾವು ಪಡೆದಾಗ ಬೇಗ ನಾವು ಭಗವಂತನಿಗೆ ಹತ್ರ ಆಗ್ತೀವಿ ಅನ್ನೋದು ಇದರ ಅರ್ಥ. ಮಹಾತ್ಮರು ಊಹಾತ್ಮಕ ಚಿಂತನೆಗಳಲ್ಲಿ ತೊಡಗಿಸಿಕೊಳ್ಳಲು ಹವಣಿಸುವುದಿಲ್ಲ, ಆದರೆ ಅವರು ಒಂದು ಸ್ವಲ್ಪವೂ ವಿಚಲಿತರಾಗದೆ ವಾಸ್ತವಿಕವಾಗಿ ಭಗವಂತನ ಭಕ್ತಿ ಸೇವೆಯನ್ನು ಕೈಗೊಳ್ಳುತ್ತಾರೆ. ನೋಡಿ, ಮಹಾತ್ಮರು ಊಹೆಗಳನ್ನ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ಅವ್ರಿಗೆ ಗೊತ್ತು ಅವೆಲ್ಲ ವೇಸ್ಟು ಅಂತ. ಅವ್ರು ಯಾವಾಗಲೂ ಭಗವಂತನ ಸೇವೆಯಲ್ಲಿ ತೊಡಗಿರ್ತಾರೆ. ಈಗ ಭಗವಂತನ ಸೇವೆ ಅಂದಿದ ತಕ್ಷಣ ದೇವಸ್ಥಾನದಲ್ಲಿ ಭಗವಂತನ ವಿಗ್ರಹಕ್ಕೆ ಸೇವೆ ಮಾಡ್ತಾರಲ್ಲ ಅದೇ ಅಂತ ತಿಳ್ಕೋಬಾರ್ದು. ಭಗವಂತನಿಗೆ ಸಂಬಂಧಪಟ್ಟ ಯಾವುದೇ ಕೆಲಸಗಳಾಗಿದ್ರೂ ಪರವಾಗಿಲ್ಲ, ಅದೆಲ್ಲ ಸೇವೆನೇ ಅನಿಸ್ಕೊಳ್ಳುತ್ತೆ. ಭಗವಂತನ ಬಗ್ಗೆ ಕೇಳ್ತಾ ಇದ್ದೀರಾ, ಅದು ಸೇವೆ. ಯಾಕೆ, ನಮ್ಮ ಕಿವಿಗಳನ್ನ ಸೇವೆಗೆ ಉಪಯೋಗ ಮಾಡ್ತಿರ್ತೀವಲ್ವಾ, ಅಂದ್ರೆ ಕಿವಿಗಳ ಮೂಲಕ ಭಗವಂತನ ವಿಚಾರಗಳನ್ನ ಕೇಳ್ತಿರ್ತೀವಿ, ಆಮೇಲೆ ಕಣ್ಣಿನ ಮೂಲಕ ನೋಡ್ತಿರ್ತೀವಿ, ಆಮೇಲೆ ಬಾಯಿಯ ಮೂಲಕ ಮಾತಾಡ್ತಿರ್ತೀವಿ. ಎಲ್ಲವೂ ಕೂಡ ಭಗವಂತನ ಸೇವೆ ಅಂತಾನೆ ಅನ್ನಿಸ್ಕೊಳ್ಳುತ್ತೆ. ಬೆಳಗ್ಗೆ ಎದ್ಬಿಟ್ಟು ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡ್ತೀವಲ್ವಾ, ಅದೇ ಭಗವಂತನ ಸೇವೆ ಅಲ್ಲ. ಅದನ್ನ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಭಗವಂತನ ಬಗ್ಗೆ ಕೇಳೋದಿದೆಯಲ್ಲ ಅದು ಕೂಡ ಭಗವಂತನ ಸೇವೆನೇ ಅನ್ಕೊಳ್ಳುತ್ತೆ. ಸೊ ಆ ರೀತಿಯ ಒಂದು ಭಗವಂತನ ಸೇವೆಯಲ್ಲಿ ತೊಡಗಿರ್ತಾರೆ. ಆದರೆ ಊಹಾಪೋಹ ಚಿಂತನೆಗಳಲ್ಲಿ ಅವರು ಯಾವಾಗಲೂ ಇರಬೇಕು ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಆಮೇಲೆ ಒಂದು ಸ್ವಲ್ಪನೂ ಕೂಡ ಅವರು ವಿಚಲಿತರಾಗೋದಿಲ್ಲ. ಅಂದ್ರೆ ಏನು, ಈಗ ನೋಡಿ, ಪ್ರತಿನಿತ್ಯ ನಾನು ಭಾಗವತವನ್ನ ಕೇಳಬೇಕು ಅನ್ನೋದು ನನ್ನ ಒಂದು ಸೇವೆ ಅಂತ ಇಟ್ಕೊಳ್ಳಿ ಭಗವಂತನ.
ಅದನ್ನ ಬಿಡದೇ ಮಾಡೋದು ವಿಚಲಿತರಾಗದೇ ಇರೋದು ಅಂತ ಅರ್ಥ. ಒಂದು ದಿವಸ ಯಾರೋ ಬಂದ್ರು ಏನೋ ಒಂದು ಹೇಳ್ತಾರೆ, ಇಂಥದ್ದು ನೋಡೋಣ ಬನ್ನಿ ಟಿವಿನಲ್ಲಿ ಅಥವಾ ಎಲ್ಲಾದ್ರೂ ಫಿಲಮ್ಗೆ ಹೋಗೋಣ ಅಂತ. ಹೋಗ್ಬೇಕು, ಇಲ್ಲ ಅಂತಲ್ಲ. ಆದ್ರೆ ನಾವು ಕೇಳೋದನ್ನ ಬಿಟ್ಟು ಹೋಗ್ತೀವಲ್ವಾ, ಅದು ವಿಚಲಿತರಾಗೋದು. ಇದಕ್ಕೆ ಇಂಪಾರ್ಟೆನ್ಸ್ ಕೊಡದೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಲ್ವಾ, ಅದು ವಿಚಲಿತರಾಗೋದು ಅಂತ ಅರ್ಥ. ಆಯ್ತಾ? ಭಕ್ತಿ ಸೇವೆಯು ಭಗವಂತನ ಚಟುವಟಿಕೆಗಳ ವಿಷಯವಾಗಿ ಶ್ರವಣ ಕೀರ್ತನೆಗಳ ಪ್ರಾಥಮಿಕ ಪ್ರಕ್ರಿಯೆಯಲ್ಲಿ ನೆಲೆ ಪಡೆದಿರುತ್ತವೆ. ಮಹಾತ್ಮರು ಅಭ್ಯಾಸ ಮಾಡಿರುವ ಈ ದಿವ್ಯ ವಿಧಾನವು ಅವರಿಗೆ ಭಗವಂತನ ಜ್ಞಾನವನ್ನು ಸಾಕಷ್ಟು ನೀಡುತ್ತದೆ. ಏಕೆಂದರೆ ಭಗವಂತನ ಬಗ್ಗೆ ಸ್ವಲ್ಪವಾದರೂ ಅರಿವು ಬರುವುದು ಭಕ್ತಿ ಸೇವೆಯಿಂದ ಮಾತ್ರವೇ ಆಗಿದೆ, ಬೇರೆ ಯಾವ ರೀತಿಯಿಂದಲೂ ಅಲ್ಲ. ನೋಡಿದ್ರ, ಇಲ್ಲಿ ಗುರುಗಳು ಹೇಳಿದ್ದಾರೆ ಏನು ಅಂತಂದ್ರೆ, ನಾವು ಭಕ್ತಿ ಸೇವೆಗೆ ಬರಬೇಕು, ಅದರಲ್ಲಿ ಇದೀವಿ ಅಂತಂದ್ರೆ ಮೊದಲು ಏನು ಮಾಡಬೇಕು ಅಂತಂದ್ರೆ ಭಗವಂತನ ಚಟುವಟಿಕೆಗಳೇನಿದೆಯೋ, ಲೀಲೆಗಳೇನಿದೆಯೋ ಅದರ ಬಗ್ಗೆ ನಾವು ಶ್ರವಣ ಕೀರ್ತನೆಗಳು, ಅದು ಮೊದಲನೇ ಪ್ರಕ್ರಿಯೆ ಅಂತ ಹೇಳಿದ್ದಾರೆ. ಅಲ್ಲಿಂದ ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ಪೂಜೆ ಮಾಡೋದ್ರಿಂದ ಅಂತ ಎಲ್ಲೂ ಹೇಳಿಲ್ಲ. ಪೂಜೆ ಮಾಡೋದು ಅದೆಲ್ಲ ನಾವು ಪ್ರಾಪಂಚಿಕವಾಗಿ ಮಾಡ್ಕೊಂಡಿರುವಂಥದ್ದು. ಅಲ್ಲಿಂದ ನಮಗೆ ಮುಂದೆ ಬರ್ಬೇಕು. ನಾನು ಮಾಡ್ತಾ ಇರೋದು ಕರೆಕ್ಟಾ ಅಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ? ಜ್ಞಾನದ ಮುಖಾಂತರ. ಆ ಭಗವಂತನ ಮೇಲೆ ನಮಗೆ ಪ್ರೀತಿ ಬರೋದು ಯಾವಾಗ? ಪೂಜೆ ಮಾಡಬೇಕು. ಯಾವ ಮನಸ್ಸಿಟ್ಕೊಂಡು ಮಾಡ್ತಾ ಇದ್ದೀನಿ, ಅಯ್ಯೋ ಇದೊಂದು ಮಾಡಬೇಕಲ್ಲ ಅಂತ ಮಾಡ್ತಾ ಇದ್ದೀನಾ, ಅಥವಾ ಪ್ರೀತಿಯಿಂದ ಮಾಡ್ತಾ ಇದ್ದೀನಾ ನಾನು ಭಗವಂತನಿಗೆ, ನನ್ನ ಭಗವಂತ, ನಾನು ಇವನಿಗೆ ನೈವೇದ್ಯ ಮಾಡಬೇಕು, ನಾನು ಇವನಿಗೆ ಹಾರ ಹಾಕಬೇಕು ಅಂತ ಖುಷಿಯಿಂದ ಮಾಡ್ತಾ ಇದೆಯಾ? ಆ ಭಾವ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಆ ಪ್ರೀತಿ, ಆ ಭಾವ ಅದೆಲ್ಲ ಬರಬೇಕು ಅಂತಂದರೆ ಭಗವಂತನ ಬಗ್ಗೆ ಕೇಳಿದಾಗ ತಾನೇ ನಮಗೆ ಬರುತ್ತೆ. ಈಗ ಒಬ್ಬ ವ್ಯಕ್ತಿಯನ್ನು ನಾವು ಇಷ್ಟಪಡ್ತೀವಿ ಅಂದರೆ ಅವನ ಬಗ್ಗೆ ತಿಳ್ಕೊಳ್ತೀವಿ. ಆ ತಿಳ್ಕೊಂಡಾಗ ಅವನಿಗೆ ಬೇಕು ಬೇಡಗಳು ಅದೆಲ್ಲ ತಿಳ್ಕೊಳ್ತಾ ಇದ್ದಂಗೆ ನಮಗೆ ಅವನಲ್ಲಿ ಆಸಕ್ತಿ ಜಾಸ್ತಿ ಆಗೋದು ಅಲ್ವಾ? ಲೌಕಿಕವಾಗೂ ಹಾಗೆ ಇರೋದು. ಅದೇ ರೀತಿ ಆಧ್ಯಾತ್ಮಿಕದಲ್ಲೂ ಕೂಡ ಭಗವಂತನ ಬಗ್ಗೆ ಹೆಚ್ಚೆಚ್ಚು ಕೇಳ್ತಾ ಕೇಳ್ತಾ ನಮಗೆ ಅವನಲ್ಲಿ ಆ ಪ್ರೀತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಆಮೇಲೆ ಆ ಭಗವಂತ ಏನು ಅಂತಂದ್ಬಿಟ್ಟು ಕೂಡ ನಮಗೆ ಸ್ವಲ್ಪ ಆದರೂ ಗೊತ್ತಾಗತ್ತೆ. ಬೇರೆ ಇನ್ಯಾವ ರೀತಿಯಿಂದನೂ ಅಲ್ಲ. ಇದನ್ನೆಲ್ಲ ಯಾರು ಹೇಳಿದ್ದಾರೆ? ಮಹಾತ್ಮರು. ಅವ್ರು ಅಭ್ಯಾಸ ಮಾಡಿರ್ತಾರೆ, ಅವ್ರು ಕಷ್ಟಪಟ್ಟಿರ್ತಾರೆ ಇದಕ್ಕೆಲ್ಲ, ಹೇಗೆ ನಾವು ಇದನ್ನೆಲ್ಲ ಪಡ್ಕೊಳ್ಳೋದು ಅಂತ ಅವ್ರಿಗೆ ಗೊತ್ತಿರುತ್ತೆ. ಈ ಒಂದು ದಿವ್ಯವಾದಂಥ ವಿಧಾನ ಇದೆಯಲ್ಲ, ಇದು ಭಗವಂತನ ಬಗ್ಗೆ ನಮಗೆ ಸಾಕಷ್ಟು ಜ್ಞಾನವನ್ನು ಕೊಡುತ್ತೆ ಅಂತ ಅಂದ್ಬಿಟ್ಟು ಆಲ್ರೆಡಿ ಅವರು ಅಭ್ಯಾಸ ಮಾಡಿ ಇದನ್ನ ಕಂಡು ಹಿಡ್ದಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ, ಇದನ್ನ ದಿವ್ಯ ವಿಧಾನ ಅಂತ ಹೇಳಿದ್ದಾರೆ. ಏನು? ಭಗವಂತನ ಬಗ್ಗೆ ಕೇಳೋದು ಮತ್ತೆ ಕೀರ್ತನೆಯನ್ನ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆದರೆ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ. ಯಾರಿಗಾದರೂ ಇವಾಗ ನೋಡಿ ಆಸಕ್ತಿ ಇರುತ್ತೆ ಭಕ್ತಿ ಮಾಡಬೇಕು ಅಂತ, ಆದರೆ ಭಗವಂತನ ಬಗ್ಗೆ ಕೇಳಿ ಏನಾದರೂ ಒಂದು ಹೇಳ್ತೀವಿ ಅಂತಂದಾಗ ಅದಕ್ಕೆ ಅಯ್ಯೋ ಬೇಡ, ಇವಾಗ ಆಗಲ್ಲ, ನಂಗೆ ಟೈಮ್ ಇಲ್ಲ, ಈ ರೀತಿ ಹೇಳ್ತಾರೆ ಹೊರತು ಕೇಳಿಸ್ಕೊಳ್ಳೋದಕ್ಕೆ ಅವ್ರು ಇಷ್ಟನೇ ಪಡೋದಿಲ್ಲ. ಅಂದರೆ ಯಾವುದು ಇಂಪಾರ್ಟೆಂಟೋ ಅದನ್ನು ಬಿಟ್ಬಿಟ್ಟು ಯಾವುದು ಇಂಪಾರ್ಟೆಂಟ್ ಅಲ್ವೋ ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅಂತ ಅರ್ಥ. ಯಾವನೇ ಒಬ್ಬನು ಊಹಾತ್ಮಕ ಚಿಂತನೆ ಮಾಡುತ್ತಾ ಹೋಗಬಹುದು ಮತ್ತು ಅಮೂಲ್ಯವಾದ ತನ್ನ ಮಾನವ ಜೀವನದ ಸಮಯವನ್ನು ದುಂದುವೆಚ್ಚ ಮಾಡಬಹುದು. ಆದರೆ ಅದು ಯಾರೊಬ್ಬನಿಗೂ ಭಗವಂತನ ಆವರಣವನ್ನು ಪ್ರವೇಶಿಸಲು ಸಹಾಯಕವಾಗದು. ಮಹಾತ್ಮರು ಹೇಗಿದ್ದರೂ ಊಹಾತ್ಮಕ ಚಿಂತನೆಯಿಂದ ಭಗವಂತನನ್ನು ತಿಳಿಯುವ ಆಸಕ್ತಿ ಹೊಂದಿರುವುದಿಲ್ಲ. ಏಕೆಂದರೆ ಅವರು ತನ್ನ ಭಕ್ತರೊಂದಿಗೆ ಅಥವಾ ರಾಕ್ಷಸರೊಂದಿಗೆ ಭಗವಂತನು ನಡೆಸುವ ದಿವ್ಯ ವ್ಯವಹಾರಗಳ ಮಹಿಮಾನ್ವಿತ ಚಟುವಟಿಕೆಗಳ ವಿಷಯವಾಗಿ ಶ್ರವಣ ಕೀರ್ತನೆಗಳನ್ನು ಮಾಡುವ ಮೂಲಕ ಆನಂದ ಪಡುವರು. ಭಕ್ತರು ಇಹಪರ ಎಂಬೆರಡೂ ಜೀವನಗಳಲ್ಲಿ ಸಂತೋಷ ಪಡುತ್ತಾರೆ ಮತ್ತು ಸುಖಿಗಳಾಗಿರುತ್ತಾರೆ. ಅಂದ್ರೆ ಈಗ ಒಬ್ಬ ಊಹಾತ್ಮಕ ಚಿಂತಕ ಏನ್ ಮಾಡ್ತಾನೆ? ಚಿಂತನೆ ಮಾಡ್ತಾ 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 ಏನ್ ಮಾಡ್ತಾನೆ? ತನ್ನ ಮನುಷ್ಯ ಜೀವನ ಅಂದ್ರೆ ನನಗೆ ತುಂಬಾ ಅಮೂಲ್ಯವಾದಂತಹ ಜೀವನ ಕೊಟ್ಟಿರ್ತಾನೆ ಭಗವಂತ, ಅದನ್ನ ವೇಸ್ಟ್ ಮಾಡ್ದಂಗಾಯ್ತು. ಈಗ ತಂದೆ ಆಗಿರುವಂತವನೊಬ್ಬ ಮಗನಿಗೆ ತನ್ನ ಹತ್ರ ಇರುವಂತ ಒಂದು 1000 ರೂಪಾಯಿ ತುಂಬಾ ಜೋಪಾನವಾಗಿ ಇಟ್ಕೊಂಡಿರ್ತಾನೆ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ ಸಮಯದಲ್ಲಿ. ಅದನ್ನ ಕೊಟ್ಟಾಗ ಅದನ್ನ ಸರಿಯಾಗಿ ಬಳಸ್ಕೊಳ್ಳೋದು ಮಗನ ಕರ್ತವ್ಯ. ಅವ್ನು ಯಾವ್ದ್ಯಾವ್ದಕ್ಕೋ ದುಂದು ವೆಚ್ಚ ಮಾಡಿಬಿಟ್ಟು, ಆಮೇಲೆ ಮೆಡಿಸಿನ್ಗೆ ಅಂತ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಅವ್ನು ದುಂದು ವೆಚ್ಚ ಮಾಡಿಬಿಟ್ಟು ಆರೋಗ್ಯ ಸರಿಯಾಗಿ ಮಾಡ್ಕೊಳ್ಳೋಕ್ಕೆ ಅಂತ ಕೊಟ್ಟಿರೋದನ್ನ ಅವನು ಬೇಡದೇ ಇರುವಂತ ಯಾವ್ಯಾವುದಕ್ಕೋ ದುಂದು ವೆಚ್ಚ ಮಾಡಿದ್ರೆ ಅವನು ನಿಜವಾಗ್ಲೂ ಬುದ್ಧಿವಂತನ ಅಥವಾ ಬುದ್ಧಿವಂತ ಅಲ್ಲ
ಅನ್ನೋದನ್ನ ನಾವೇ ನಿರ್ಧಾರ ಮಾಡ್ಬೋದಲ್ವಾ. ಈಗ ಅವನು ಆರೋಗ್ಯಕ್ಕೆ ಅಂತ ಕೊಟ್ಟಿದ್ದನ್ನ ಅದಕ್ಕೆ ಉಪಯೋಗಿಸಿದಾಗ ಅವನು ಸರಿಯಾಗಿ ಉಪಯೋಗಿಸಿದಾನೆ ಅಂತ ಹೇಳ್ತೀವಿ. ಅದೇ ಥರ ಮನುಷ್ಯ ಜೀವನವನ್ನ ಕೊಟ್ಟಿದ್ದಾನೆ ಭಗವಂತ ನಮಗೆ ಸಾರ್ಥಕತೆಯನ್ನು ಪಡ್ಕೊಳ್ಳಿ ಅಂತ. ನಾನು ಅದನ್ನ ಉಪಯೋಗ ಮಾಡದೆ ಬೇರೆ ಯಾವುದೋ ಊಹೆಗಳನ್ನು ಮಾಡ್ಕೊಂಡು ಹಂಗೆ ಮಾಡಿ ನಮ್ಮ ಮನುಷ್ಯ ಜೀವನವನ್ನ ನಾನು ವೇಸ್ಟ್ ಮಾಡ್ಕೊಂಡಂಗಾಗತ್ತಲ್ವಾ. ಆ ರೀತಿ ಮಾಡಿದಾಗ ನಾವು ಭಗವಂತನ ಹತ್ರಕ್ಕೆ ಹೋಗೋದಕ್ಕೆ ಸಹಾಯನೇ ಆಗೋದಿಲ್ಲ. ಸೊ ಮಹಾತ್ಮರು ಏನು ಮಾಡ್ತಾರೆ, ಅವ್ರ ಊಹೆ ಗೀಹೆ ಇದನ್ನೆಲ್ಲ ಮಾಡೋದ್ರಲ್ಲಿ ಅವ್ರಿಗೆ ಆಸಕ್ತಿನೂ ಇರೋದಿಲ್ಲ, ಮಾಡೋದು ಇಲ್ಲ. ಯಾಕೆಂದ್ರೆ ಅವ್ರಿಗೇನು ಅಂತಂದ್ರೆ ಭಗವಂತ ಭಕ್ತರ ಜೊತೆ ಮತ್ತೆ ರಾಕ್ಷಸರು ಎರಡರ ಜೊತೆನೂ ಭಗವಂತ ತನ್ನ ಲೀಲೆಗಳನ್ನ ನಡೆಸಿರ್ತಾನೆ. ಅದನ್ನೆಲ್ಲ ಕೇಳೋದ್ರಲ್ಲೇ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ಅದರಿಂದ ಆನಂದವನ್ನ ಪಡಿತಾ ಇರ್ತಾರೆ. ನಿಜವಾಗ್ಲೂ ಭಗವಂತನ ವಿಚಾರವನ್ನ ಕೇಳೋದ್ರಲ್ಲಿ ಒಂದು ವಿಶೇಷವಾದ ಆನಂದದ ಅನುಭವ ಆಗತ್ತೆ. ಆದ್ರೆ ಅದನ್ನ ಕೇಳೋದು ಬರ್ಬೇಕು ಫಸ್ಟು. ಅದು ಒಂದು ಕಲೆ ಆಯ್ತಾ. ಹೇಳೋದು ಒಂದು ಕಲೆ ಆದರೆ ಕೇಳೋದು ಒಂದು ಕಲೆನೇ. ಆ ಕೇಳೋದು ಬಂದಾಗ ಆನಂದ ಸಿಗುತ್ತಲ್ಲ, ಅದು ಬೇರೆ ಯಾವುದರಿಂದನೂ ಸಿಗೋದಿಲ್ಲ. ಈಗ ಭಕ್ತರಿಗೆ ನೋಡಿ, ಈ ಲೋಕದಲ್ಲೂ ಭಗವಂತನ ಆ ಕಥೆಗಳನ್ನು ಲೀಲೆಗಳನ್ನು ಕೇಳ್ತಾ ಆನಂದ ಪಡ್ತಾ ಇರ್ತಾರೆ. ಇಲ್ಲಿಂದ ಅವ್ರಿಗೆ ಇದನ್ನು ಕೇಳಿ ಕೇಳಿ ಮುಕ್ತಿ ಸಿಗುತ್ತೆ. ಆಮೇಲೆ ಪರಂಧಾಮಕ್ಕೆ ಹೋಗ್ತಾರೆ, ಅಲ್ಲೂ ಕೂಡ ಭಗವಂತನ ಜೊತೆ ಅವರು ಸಂತೋಷ ಪಡ್ತಾರೆ ಮತ್ತು ಸುಖಿಗಳಾಗಿರ್ತಾರೆ. ಸೊ ಇಹ ಪರಗಳು ಎರಡರಲ್ಲೂ ಸುಖ ಪಡೋನು ಯಾರು? ಭಕ್ತ. ಅದೇ ಊಹೆಗಳಲ್ಲೇ ಮುಳುಗಿರೋರು ಈಗಲೂ ಕಷ್ಟಪಡ್ತಾರೆ, ಅವ್ರಿಗೇನು ಸುಖ ಅನ್ನೋದು ಸಿಗೋದಿಲ್ಲ. ಆಮೇಲೆ ಅವರಿಗೆ ಭಗವಂತನ ಧಾಮ ಅನ್ನೋದು ಮುಂಚೆನೆ ಸಿಗೋದಿಲ್ಲ. ಯಾಕಂದ್ರೆ ಭಕ್ತರಾದ್ರೇನೆ ಅಲ್ಲಿಗೆ ಹೋಗೋದಕ್ಕಾಗೋದು. ಅದಕ್ಕೋಸ್ಕರ ಅವರಿಗೆ ಅದು ಸಿಗೋದಿಲ್ಲ. ಅಂದ್ರೆ ಇಲ್ಲಿದ್ದಾಗ್ಲೂ ಅವ್ರಿಗೆ ಆನಂದ ಇಲ್ಲ, ಅಲ್ಲಿದ್ದಾಗ್ಲೂ ಅವ್ರಿಗೆ ಆನಂದ ಸಿಗೋದಿಲ್ಲ. ಸೊ ಭಕ್ತರಿಗೆ ಇಹಪರಗಳು ಎರಡರಲ್ಲೂ ಕೂಡ ಅವ್ರಿಗೆ ಆನಂದನೂ ಸಿಗುತ್ತೆ ಮತ್ತೆ ಸುಖವಾಗೂ ಇರ್ತಾರೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.